ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಹೊಸ ವಿಚಾರವನ್ನು ತಗೊಳ್ಳೋಣ. ಇವತ್ತು ಅಂಗವಿಕಲರ ದಿನಾಚರಣೆ, ಜೊತೆಗೆ ವಿಕಲಚೇತನರು ಅಂತ ಕರೀತಾರೆ, ಅಂಗವಿಕಲರು ಅಥವಾ ವಿಕಲಚೇತನರು ಅಂತ ಕರೀತಾರೆ. ಅವರಿಗೆ 2011 ಒಂದು ಜನಗಣತಿ ಪ್ರಕಾರ ತಗೊಂಡು ಸುಮಾರು 13 ಲಕ್ಷ ಜನಸಂಖ್ಯೆ ಇತ್ತಂತೆ. ಯಾರು ಅಂಗವಿಕಲರು. ಅಂದರೆ ಯಾವುದೇ ಭಾಗ ಊನಾದರೂ ಕಣ್ಣು, ಕಿವಿ, ಕಾಲು ಹೀಗೆ ಯಾವುದೇ ಭಾಗ ಊನೋದು. ಈಗಿನ ಪ್ರೆಸೆಂಟ್ ನೋಡೋದಾದರೆ 20 ಲಕ್ಷಕ್ಕೂ ಹೆಚ್ಚು ಜನ ಒಂದು ವಿಕಲಚೇತನರು ಇದ್ದಾರೆ ಅನ್ನೊಂದು ಮಾಹಿತಿ ಎಂದು ಇತ್ತೀಚೆಗೆ ಈಗಿನ ಒಂದು ಅಂಕಿ ಅಂಶದ ಪ್ರಕಾರ. ಹಾಗೆ ಅವರಿಗೆ ಏನೇನು ಯೋಜನೆಗಳಿವೆ ಮತ್ತು ಅವರು ಯಾಕೆ ಇವತ್ತು ಎಲ್ಲ ಸಮಾಜದಲ್ಲಿ ಕೂಡ ಮೊದಲೆಲ್ಲ ಏನಾಗ್ತಿದೆ ಅಂದರೆ ಅಂಗವಿಕಲರಂದರೆ ತುಂಬ ಕೀಳಾಗಿ ಕಾಣ್ತಿದ್ರು, ಮತ್ತು ಮನೇಲಿ ನೋಡ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಮತ್ತು ಎಜುಕೇಷನೂ ಇರಲಿಲ್ಲ. ಯಾವುದೇ ಒಂದು ಮನೇಲಿ ಒಬ್ಬ ಅಂಗವಿಕಲರಿದ್ದಾರೆ ಅಂದರೆ ಅವರಿಗೆ ಅವನಿಗೆ ಇನ್ನೊಬ್ಬರು ಸಪೋರ್ಟಾಗಿ ಪೋಷಕರಾಗಿ ಇನ್ನೊಬ್ಬರು ಇರಬೇಕಾಗಿತ್ತು. ಇವತ್ತೇನಿಲ್ಲ. ನಾವು ಹೇಗೆ ಸಾಮಾನ್ಯ ಜನರು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಕೆಲಸ, ಸರ್ಕಾರಿ ಕೆಲಸ ಇರ್ಬೋದು, ಖಾಸಗಿ ಕೆಲಸ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಹೇಗೆ ದುಡಿತಿದ್ದೀವಿ ಅವರು ಕೂಡ ಅದೇ ಥರ ಎಲ್ಲ ಕ್ಷೇತ್ರದಲ್ಲಿ ದುಡಿಯೋಕ್ಕೆ ಅವಕಾಶ ಇದೆ. ಜೊತೆಗೆ ಅವರಿಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಕೊಟ್ಟಿದೆ. ಯೋಜನೆಗಳು ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರಿಗೆ ಏನೇನು ಯೋಜನೆಗಳಿವೆ ಅನ್ನೋದನ್ನು ಅವ್ರು ಸ್ವಲ್ಪ ಗಮನಕ್ಕೆ ತರೋಣ, ಆಯಿತಾ. ಆನ್ಲೈನ್ ಮುಖಾಂತರ ಮೊದಲೆಲ್ಲ ಅವ್ರು ಏನೇ ಅರ್ಜಿ ಸಲ್ಲಿಸಬೇಕಾಗಿದ್ರೆ ಖುದ್ದಾಗಿ ಆಫೀಸ್ಗೆ ಹೋಗಬೇಕಾಗಿತ್ತು. ಜೊತೆಗೆ ಅಲ್ಲೆಲ್ಲ ಲಂಚದ ಒಂದು ಅವತಾರ ನಿಮಗೆಲ್ಲ ಗೊತ್ತೇ ಇದೆ. ಜೊತೆಗೆ ಅವ್ರು ಹೋದರೂ ಕೂಡ ಆಫೀಸ್ಗೆ ಹೋಗೋಕ್ಕಾಗ್ತಿರಲಿಲ್ಲ. ಈಗ ಮೇಲಕ್ಕೆ ಹೋಗೋಕ್ಕಾಗಲ್ಲ. ಆ ಆಫೀಸು ಫಸ್ಟ್ ಫ್ಲೋರಲ್ಲಿರ್ಬೋದು, ಸೆಕೆಂಡ್ ಫ್ಲೋರಲ್ಲಿರ್ಬೋದು. ಆದರೆ ಈಗ ಹಂಗಿಲ್ಲ. ಯಾವುದೇ ನೀವೊಂದು ಎಲೆಕ್ಷನ್ ಮತದಾನ ಹಾಕಬೇಕಾದ್ರೂ ನೋಡಿ, ಎಲ್ಲಿ ಅವರು ಮತದಾನ ಹಾಕಬೇಕಂದ್ರೂ ಅವ್ರಿಗೆ ವೀಲ್ ಚೇರ್ ಸಮೇತ, ಜೊತೆಗೆ ಅವರಿಗೆ ಮೇಲತ್ತೋಕ್ಕೆ ಮೆಟ್ಲು ಫಸ್ಟ್ ಫ್ಲೋರಲ್ಲಿದ್ದು ಕೂಡ, ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರೇ ತಗೊಳ್ಳೋದು ಎಲೆಕ್ಷನ್ಗೆ. ಗ್ರೌಂಡ್ ಫ್ಲೋರಲ್ಲಿ ಆ ಒಂದು ಮೆಟ್ಲು ಮುಖಾಂತರ ಅವರು ವೀಲ್ ಚೇರ್ ಮುಖಾಂತರ ಹೋಗೋ ರೀತಿ ಅವಕಾಶ ಕೊಟ್ಟಿರ್ತಾರೆ. ಮೊದಲೆಲ್ಲ ಎತ್ಕೊಂಡೋಗಿ ಹಾಕ್ಸ್ತಿದ್ರು. ಅದು ತುಂಬ ನೋಡೋಕ್ಕೆ ಒಂಥರ ಮನಸ್ಸಿಗೆ ನೋವಾಗ್ತಿತ್ತು. ಆದರೆ ಈಗ ಹೀಗಾಗೇನಿಲ್ಲ. ವೀಲ್ ಚೇರಲ್ಲಿ ಬರ್ತಾರೆ. ಜೊತೆಗೆ ಸ್ವಯಂ ಚಾಲಿತ ಕರೆಂಟ್ ಚಾಲಿತ ವೀಲ್ ಚೇರಲ್ಲಿ ಬಂದು ಅವರೇ ಮೇಲಕ್ಕೆ ಹೋಗ್ತಾರೆ, ನೇರವಾಗಿ ಮತದಾನವನ್ನು ಮಾಡ್ತಾರೆ ಅಲ್ವ. ಇದೆಲ್ಲ ನೀವೆಲ್ಲ ನೋಡಿದರೆ ಹಾಗೆ ಸರ್ಕಾರಗಳ ಯೋಜನೆಗಳನ್ನು ಮಾಡಿದೆ. ಹಾಗೆ ಇವತ್ತೇನಾಗಿದೆ ಅವ್ರ ಯೋಜನೆಗಳು ಏನೇನಂತ ಹಂಗೆ ನೋಡ್ತಾ ಹೋಗೋಣ. ಹಾಗೆ ಅವರಿಗೆ ಆನ್ಲೈನ್ ಮುಖಾಂತರನೇ ಅರ್ಜಿ ಹಾಕ್ಬೋದು. ಯಾರು ಅಂಗವಿಕಲರು ಅಂದರೆ ವಿಕಲಚೇತನರು ಯಾರಿದ್ದಾರೆ ಅವರು ಯಾರೇ ಇರ್ಬೋದು. ನಮ್ಮನೇಲಿ ಯಾವುದೇ ಮನೆಯಲ್ಲಿ ಒಬ್ಬರು ಇರ್ಬೋದು. ಅವರು ನಿಮ್ಮ ಅಕ್ಕ, ತಮ್ಮ, ಅಣ್ಣ, ತಮ್ಮ, ಯಾವುದೇ ಭಾಗದಲ್ಲಿ ಯಾರೇ ಆಗಿರ್ಬೋದು, ಆಯಿತಾ. ಅವರು ಆಧಾರ್ ಯೋಜನೆ ಮುಖಾಂತರ ಆನ್ಲೈನು ವ್ಯವಸ್ಥೆಯನ್ನು ಪಡ್ಕೋಬೋದು. ಜೊತೆಗೆ ವೈದ್ಯಕೀಯ ಪರಿಹಾರ ನಿಧಿ ಅಂದರೆ ಅವರು ತುಂಬ ಕಾಯಿಲೆ ಬಿದ್ದಾಗ, ಹುಷಾರಿಲ್ಲ ಅಂದಾಗ ಅದನ್ನು ಕೂಡ ಅವರು ಹಣವನ್ನು ಪಡ್ಕೋಬೋದು. ವೈದ್ಯಕೀಯ ಪರಿಹಾರ ನಿಧಿಯನ್ನು ಕೂಡ ಪಡ್ಕೋಬೋದು. ಪ್ರತಿಭಾವಂತ ಅನುಕೂಲ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಾರು ಯಾವುದೇ ಕ್ಷೇತ್ರದಲ್ಲಿ ಕ್ರೀಡೆ ಇರ್ಬೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಯಾವುದರಲ್ಲೇ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳು ಏನಾದರೂ ಅವರು ಪ್ರತಿಭೆಯನ್ನು ತೋರಿಸಿ ಸಾಧನೆಯನ್ನು ಮಾಡಿದಂಥವರಿಗೆ ಅವರಿಗೆ ಪ್ರೋತ್ಸಾಹ ಧನ ಕೂಡ ಇದೆ. ಯಾವುದು ಸರ್ಕಾರದಿಂದ, ಆಯಿತಾ. ಹಾಗೆ ಆರೋಗ್ಯ ಭತ್ಯೆನೂ ಕೂಡ ಇದೆ ಅವರಿಗೆ. ಹಾಗೆ ಆರೋಗ್ಯ ಭತ್ಯೆನೂ ಕೂಡ ಅವರಿಗೆ ಕೊಡೋದ್ರ ಜೊತೆಗೆ ಹಾಗೆ ನಿರುದ್ಯೋಗ ಭತ್ಯೆ ಯಾರು ಕೆಲಸಕ್ಕಾಗಿ ಹುಡುಕ್ತಾ ಇರ್ತಾರೆ ಅವರು ಕೂಡ ನಿರುದ್ಯೋಗ ಭತ್ಯೆಯನ್ನು ಕೂಡ ಸರ್ಕಾರ ವ್ಯವಸ್ಥೆಯನ್ನು ಮಾಡಿದೆ. ಹಾಗೆ ಶಿಶುಪಾಲನಾ ಭತ್ಯೆ ಯಾರು ಆ ಅಂಗವಿಕಲರ ನೋಡ್ಕೊತಾ ಇರ್ತಾರೆ ಪೋಷಕರು, ಅವರು ಕೂಡ ಆ ಶಿಶುಪಾಲನಾ ಭತ್ಯೆ ಕೂಡ ಸರ್ಕಾರ ನೀಡ್ತದೆ. ಹಾಗೆ ಮರಣ ಪರಿಹಾರ ನಿಧಿ, ಅವ್ರು ಸತ್ತಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ, ಯಾಕೆಂದರೆ ಎಲ್ಲರೂ ಸತ್ತಂಥ ಸಂದರ್ಭದಲ್ಲಿ ಗೊತ್ತಲ್ಲ, ಅವರನ್ನು ಮಣ್ಣು ಮಾಡಬೇಕು, ಇದು ಮಾಡಬೇಕು ಅಂದಾಗ ಅವರಿಗೆ ದುಡ್ಡಿನ ವ್ಯವಸ್ಥೆ ಬೇಕಾದ್ರೆ ಅದಕ್ಕೂ ಕೂಡ ಸರ್ಕಾರ ಏನಾಗಿದೆ ಮರಣ ಪರಿಹಾರ ನಿಧಿ ಅಂತ ಅದನ್ನೂ ಕೂಡ ಮಾಡಿದೆ. ಜೊತೆಗೆ ಪ್ರತಿಭೆ ಯೋಜನೆ, ಪ್ರತಿಭೆ ಅವರು ಯಾವುದೇ, ನಾನು ಮೊದಲೇ ಹೇಳಿದ್ನಲ್ಲ, ಅವರು ಯಾವುದೇ ಕ್ರೀಡೆಯಲ್ಲಿರ್ಬೋದು, ಕಲ್ಚರಲ್ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಪ್ರತಿಭೆಯನ್ನು ತೋರಿದಾಗ ಅವರಿಗೆ ಪ್ರೋತ್ಸಾಹ ಕೊಡಲು ಅವರಿಗೆ ವಿಶೇಷ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಹಾಗೆ ಟಾಕಿಂಗ್ ಲ್ಯಾಪ್ಟಾಪ್ ಅಂತ ಅವ್ರಿಗೆ ಕೇಳಿಸ್ಕೊಳ್ಳೋದಕ್ಕೆ, ಓದ್ಕೊಳ್ಳೋದಕ್ಕೆ, ಆಯಿತಾ, ಎಲ್ಲದಕ್ಕೂ ಟಾಕಿಂಗ್ ಲ್ಯಾಪ್ಟಾಪ್ ಅನ್ನೋದಕ್ಕೆ, ಮಾತಾಡೋದಕ್ಕೆ ಎಲ್ಲದೂ ಅದೊಂದು ಲ್ಯಾಪ್ಟಾಪ್ ಯೋಜನೆ ಕೂಡ ಇದೆ. ಜೊತೆಗೆ ಬ್ರೈಲ್ ಕಿಟ್ ಯೋಜನೆ ಅದನ್ನು ಕೂಡ ತಗೊಬಂದಿದೆ. ಜೊತೆಗೆ
ಯಂತ್ರಚಾಲಿತ ಏನು ದ್ವಿಚಕ್ರ ವಾಹನಗಳಂದ್ರೆ ನಿಮಗೆಲ್ಲ ಗೊತ್ತಿದೆ. ಅವರಿಗೆಲ್ಲ ಈಗೆಲ್ಲ ಹೋಗ್ತದೆ, ಎಲ್ಲ ಸರ್ಕಾರದ ಯೋಜನೆ ಪಡ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ಕರೆಂಟ್ ಸ್ವಯಂ ಚಾಲಿತ, ಅವೆಲ್ಲ ಕರೆಂಟ್ನಲ್ಲೇ ಬ್ಯಾಟ್ರಿ ಚಾರ್ಜ್ ಇದ್ದಾವೆ, ಜೊತೆಗೆ ಹೋಗ್ತಾ ಇದ್ದಾವೆ, ಅವೆಲ್ಲ ಈಗೆಲ್ಲ ಉಪಯೋಗಿಸಿದ್ರೆ. ಜೊತೆಗೆ ಶ್ರವಣ ದೋಷ, ಯಾರು ಕಿವಿ ಕೇಳಿಸಲ್ಲ ಇವರಂಥವ್ರಿಗೆ ಹೇಳೋದು ಹೊಲಿಗೆ ಯಂತ್ರಗಳು, ಅವರಿಗೆ ಅಲ್ಲೇ ಕೂತ್ಕೊಂಡು ಅವರು ಸ್ವಯಂ ಉದ್ಯೋಗ ಪಡ್ಕೊಳ್ಳಲು ಮನೇಲೇ ಒಂದು ಕೆಲಸ ಮಾಡೋಕ್ಕೆ ಅವರಿಗೆ ಒಂದು ಹೊಲಿಗೆ ಯಂತ್ರವನ್ನು ಸರ್ಕಾರ ಕೊಡ್ತಾ ಇದೆ. ಮತ್ತು ಜೊತೆಗೆ ಅವರಿಗೆ ಅಷ್ಟೇ ಅಲ್ಲದೆ ಜೊತೆಗೆ ಹೊಲಿಗೆ ಯಂತ್ರದ ಜೊತೆಗೆ ಸಲಕರಣೆ, ಆಮೇಲೆ ಸಾಧನ ಸಲಕರಣೆ, ಅವ್ರಿಗೆ ಏನೇನು ಸೌಲಭ್ಯ ಬೇಕು, ಸಾಧನ ಸಲಕರಣೆ ಏನೇನು ಬೇಕು ಅದೆಲ್ಲ ಕೂಡ ಅವರಿಗೆ ಸರ್ಕಾರ ಒದಗಿಸ್ತಾ ಇದ್ದಾರೆ. ಹಾಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರು ನೋಡಿ, ಬ್ಯಾಟ್ರಿ ಚಾಲಿತ ವೀಲ್ ಚೇರ್, ನಾನು ಹೇಳಿದ್ನಲ್ಲ ಮೊದಲೇ, ಎಲೆಕ್ಷನ್ ಯಾವುದೇ ಓಟ್ ಆಗಿ ಅವರು ಹೋಗ್ಬೇಕಾದ್ರೆ ಇದು ಮಾಡಬೇಕು, ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಇದೆ, ಆ ಬ್ಯಾಟ್ರಿಲಿ ಆನ್ ಮಾಡ್ಕೊಂಡು ಹೋಗ್ಬೋದು ಬರ್ಬೋದು. ಇಂಥ ಯೋಜನೆಗಳನ್ನು ಸರ್ಕಾರ ಈ ಅಂಗವಿಕಲರಿಗೆ, ವಿಕಲಚೇತನರಿಗೋಸ್ಕರ ಇನ್ನೂ ಹಲವಾರು ಯೋಜನೆಗಳು ಸರ್ಕಾರ ಜಾರಿಗೆ ತಂದಿದೆ. ಇವೆಲ್ಲರೂ ಕೂಡ ಈಗಾಗಲೇ ಕೆಲವರೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ. ಇನ್ನೂ ಕೆಲವು ಯಾರೋ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಯಾರೇ ಇರ್ಬೋದು, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಕೊತಾ ಅವ್ರಿಗೆ ಯಾವ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ಮೊದಲೆಲ್ಲ ನಾನು ಹೇಳಿದ್ನಲ್ಲ, ನೇರವಾಗಿ ಆಫೀಸ್ಗೆ ಹೋಗಬೇಕಾಗಿತ್ತು. ಒಂದು ದಲ್ಲಾಳಿಗಳ ಒಂದು ಸಂಘ, ಮತ್ತು ಅಲ್ಲಿ ಒಳಗಡೆ ಹೋದರೆ ಕೆಲಸಗಳಾಗ್ತಿರಲಿಲ್ಲ. ಈಗ ಏನಿಲ್ಲ, ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕ್ಬೋದು. ಯಾವುದೋ ಒಂದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅವರ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಕೇಳ್ಕೊತಾ, ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಇನ್ನೂ ಹೆಚ್ಚು ವಿಷಯಗಳನ್ನು ಮುಂದಿನ ದಿನಗಳು ತೊಗೊಬರ್ತಾ ಇರ್ತೀನಿ ನಿಮ್ಮ ಗಮನಕ್ಕೆ. ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.